ಎಷ್ಟು ಮಟ್ಟಿಗೆ ಅಂದರೆ ಅವ್ರು ನಮ್ಮ ಮೆಜೆಸ್ಟಿಕ್ ಸಿನಿಮಾ ಆ್ಯಕ್ಟಿಂಗ್ ಬಂದಾಗಿಂದನೂ ಗೊತ್ತು. ದರ್ಶನ್ ಕೆಲವು ಟೈಮಲ್ಲಿ ಕೆಲವು ನಿರ್ಧಾರಗಳು ತೊಗೊಳ್ತಾರೆ. ಈಗ ಹೊಸ ಒಂದು ನಿರ್ಧಾರ ತೊಗೊಂಡಿದ್ದಾರೆ, ರಿಯಾಲಿಟಿ ಶೋಗಳಲ್ಲಿ ನಾನು ಹೋಗಲ್ಲ ಅಂತ. ಇದು ನಿಮಗೆ ಕನ್ಫರ್ಮಾ? ನಾನು ಪೇಪರಲ್ಲಿ ನೋಡಿದೆ, ಇದು ಒಳ್ಳೆ ನಿರ್ಧಾರನೇ. ಯಾಕಂದರೆ ಇವತ್ತು ಅವರು ರಿಯಾಲಿಟಿ ಶೋಗೆ ಹೋದ ಅಂದರೆ ಅವ್ರಿಗೆ ಏನು ಅಮೌಂಟ್ ಆಫರ್ ಬಂದಿತ್ತು ಅನ್ನೋದೆಲ್ಲ ಗೊತ್ತಿತ್ತು. ಆದರೂ ಅವರು ಕನ್ನಡ ಸಿನಿಮಾಗಳಿಗೋಸ್ಕರ ರಿಯಾಲಿಟಿ ಶೋಗೆ ಹೋಗ್ದಲೇ ಅದನ್ನು ತಿರಸ್ಕರಿಸ್ತಾರಂದರೆ ಅವ್ರು ದುಡ್ಡಿಗೆ ಬೆಲೆ ಕೊಡಲ್ಲ ಅಂತ ಒಂದು ಮನಸ್ಸಿಂದು ವ್ಯಕ್ತಿ. ಅಲ್ಲ, ರಿಯಾಲಿಟಿ ಶೋಗೆ ಹೋಗೋದ್ರಿಂದ ಪಾಪ್ಯುಲಾರಿಟಿ ಕಮ್ಮಿ ಆಗುತ್ತೆ ಅಂತನಾ? ಪಾಪ್ಯುಲಾರಿಟಿ ಇವಾಗ ಬೇರೆ ಲೆಕ್ಕ ತೊಗೊಂಡ್ರೆ ಜಾಸ್ತಿನೇ ಆಗುತ್ತೆ. ಬಟ್ ಆದರೆ ಅವರು ನನ್ನಿಂದ ಸಿನಿಮಾ ರಂಗಕ್ಕೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಅಂದರೆ ಸ್ಟಾರ್ಸ್ಗಳು ರಿಯಾಲಿಟಿ ಶೋ ಹೋಗಬಾರ್ದು ಅನ್ನೋದು ನಿಮ್ಮೊಂದು ಅಭಿಪ್ರಾಯ? ಹೌದೌದೌದು. ಅದರಿಂದ ನಮಗೆ ಸಿನಿಮಾಗಳಿಗಾಗಲೇ ಹೆಚ್ಚು ಕಡಿಮೆ ನಾವು ಅಂಕಿಅಂಶ ಪ್ರಕಾರ ತುಂಬ ಏಟೇ ಬಂದಿದೆ ಚಲನಚಿತ್ರರಂಗಕ್ಕೆ. ಹೌದು, ಇದ್ರ ಬಗ್ಗೆ ನಾವು ಇನ್ನೋವೇಟಿವ್ ಫಿಲ್ಮ್ ಸಿಟಿ ಮುಂದೆ ಪ್ರತಿಭಟನೆ ಮಾಡಿದ್ದೀವಿ. ಯಾಕಂದರೆ ಅದೇ ಅವಾಗ ಚಿತ್ರರಂಗಕ್ಕೆ ಇದರಿಂದ ನಷ್ಟ ಉಂಟಾಗುತ್ತೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬ ರಿಯಾಲಿಟಿ ಶೋಗಳ ನಟಿಸ್ತಿರೋ ನಟರುಗಳಿಗೆಲ್ಲ ನಾವು ಕೇಳ್ಕೊಂಡಿದ್ದೋ. ಯಾರೂ ಇಲ್ಲಿವರೆಗೂ ಅದಕ್ಕೆ ಸಹಕಾರ ಕೊಟ್ಟಿರಲಿಲ್ಲ. ಇವರು ಏನೂ ಇಲ್ಲದೆ ಈ ರೀತಿ ಹೇಳಿರೋದು ಒಂದು ದೊಡ್ಡ ಸಂತೋಷದ ವಿಷಯ.